ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು ಹೆಂಡತಿಗಿಂತ ನೀನ್ ಯಾವನ ಆಯ್ಕೊಂಡ್ ತಿನ್ನ ಕೈಲಿ ಫೋನ್ ಕೊಟ್ಟಾರಲ್ಲ, ಕೊಡಿ ಅವ್ರಿಗೆ ಫೋನ್. ನೋಡ್ರಿ ಊಟ ಮಾಡಾಡಕ್ ನಂಗೆ ಗುಂಜಿಕ್ಕ ಹೊರಗೆ ಹೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬಂದ್ಮೇಲೆ ನನ್ ಊಟ ಮಾಡೋದು, ನೀನ್ ಬರತಕ್ಕ ಊಟ ಮಾಡಲ್ಲ ಅಂದ್ರೆ ನಾನು ಕಬ್ಬಣ ಆಯ್ತು ಪೂಜೆ ಮಾಡಕ್ ನನಗೆ. ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಷ ಬಿಟ್ಟು. ಅಲ್ಲ, ನಾವು ಭೀಮಸರ ಇದೀವಿ, ಹೆಂಗ್ ಬರ್ಬೇಕು ಹೇಳ್ರಿ ಈಗ? ಸೀದಾ ಭೀಮಸರದಿಂದನ ಸೀದಾ ಇದು ಈ ಕಡೆಗೆ ಬೆಳ್ಳಾವಿ ಕಡೆ ತಿರ್ಕೊಳತ್ತೆ. ಭೀಮಸರದಿಂದ ಹಂಸ ಬಿಡ್ತಂಗೇನ ಸೀದಾನ ಬೆತ್ಲೂರ್ ಬಾರೆ ಬಿಡ್ತಂಗೇನ ಅಲೆಮನೆ MSL ಐತೆ. MSL ಬಿಡ್ತಂಗ ಮುಂದಕ್ಕೆ ಬುಗುಡ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ ಐತಿ. ರೋಡ್ ಸೈಡ್ ನಾನು ಇಲ್ಲಿ ಕುಂತಿದ್ದೀನಿ, ಬನ್ನಿ. ಹೌದಾ? ಅವ್ರು ಕೊಡ್ತೀನಿ ನೋಡಿ ಅವ್ರ ಕೈಲಿ. ಅವ್ರ ಹೆಸರು ಹೇಳಿ, ನೀವ್ ಯಾರು? ನಾವ್ ಬರ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬರ್ತಾ ಇದೀವಿ. ನಾನ್ ಲಲ್ಲಿ. ಹಲೋ, ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಎಲ್ಲಿಗ್ ಬರ್ಬೇಕು ಅಂದ್ರೆ ಹಲೋ ಹಲೋ ಹಲೋ, ನಾವು ಕೆರೇರಿ ಐತಲ್ಲ, ಕೆರೇರಿ ಅಲ್ಲಿ ಕಾರಲ್ಲಿ ಇದ್ದೀವಿ. ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ನಮ್ಮ ಮಾವರ್ ಕೈ ಕೊಡ್ತೀವಿ ನೋಡಿ, ಹೇಳ್ತಾರೆ. ಕೊಡು. ಅಲ್ಲ ಮಾತಾಡ್ರಿ. ಹಲೋ, ಮಾತಾಡಿ. ನಾವು ಇದ್ಯಾವ್ದೋ ಬಳ್ಳಾಪುರ ಬಿಟ್ಟು ಮುಂದೆ ಕೆರೆ ಸಿಕ್ಕತೆ. ಆ ಕೆರೇರಿ ಮೇಲೆ ಇದ್ದೀವಿ. ನಾನು, ನಮ್ಮ ಅಪ್ಪ, ನಮ್ಮಮ್ಮ ಬಂದಿಲ್ಲ. ಎಲ್ಲ ಅವ್ರ ಈಗ ದೊಡ್ಡೇರಿ ಕೆರೆನೋ ಬಳ್ಳಾಪುರ ಕೆರೆ ಮುಂದಕ್ಕೋ. ಅವ್ರ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ. ನೀವ್ ಹಿಂದಕ್ ಬರ್ರಿ, ಬಳ್ಳಾಪುರ ಹಿಂದಕ್ಕೆ. ಅಲ್ಲ, ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ನೀವು ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಬಳ್ಳಾಪುರ ಹಿಂದಕ್ ಬರ್ರಿ. ಗೊತ್ತಾಯ್ತು, ನಾವ್ ಬರ್ತೀವಿ. ಅವ್ರಿಗೆ ನಮ್ಮ ಯಜಮಾನ್ರ ಕೈ ಕೊಡಿ ಫೋನು. ಅವರೆಲ್ಲ ಆಚೆಕ್ ಹೋದ್ರಪ್ಪ, ಮಾತಾಡು. ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು ಹೆಂಡತಿಗಿಂತ ನೀನ್ ಯಾವನ ಆಯ್ಕೊಂಡ್ ತಿನ್ನ ಕೈಲಿ ಫೋನ್ ಕೊಟ್ಟಾರಲ್ಲ, ಕೊಡಿ ಅವ್ರಿಗೆ ಫೋನ್. ನೋಡ್ರಿ ಹಲೋ, ನಮ್ಮ ಮಾವರವರು ಸಿಟ್ನಾಗ ಅವರು ಗುರುದೀಕ್ಷೆ ತಗೊಂಡವ್ರೆ. ಗುರುದೀಕ್ಷೆ ನನ್ನ ತಗೊಂಡ್ಲಿ, ನಿನ್ ನೆಂಡ್ರು ನನ್ನ ತಗೊಂಡ್ಲಿ, ನಮ್ಗೇನ ಬೇಕಾಗೈತೆ? ಹಲೋ, ಅಲ್ಲ, ನಮ್ಗೂ ಒಂದ್ ಜೀವನ ಇದೆ, ನಮ್ಗೂ ಒಂದು ಮನ್ಸಿದೆ. ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ ಜೀವನ? ಹೇಳು, ಏನ್ ಅರ್ಥ ಮಾಡ್ಕೊಳಲ್ಲ? ಇದನ್ನೆಲ್ಲ ನೀವ್ ನಿಮ್ಮವ್ರಿಗೆ ಹೇಳು, ನಮ್ಗೇನ್ ಹೇಳ್ತೀಯ? ನಿಮ್ಮವ್ರಿಗೆ ಅಂದ್ರೆ ಯಾರ್ಗೆ? ನಿಮ್ ದೊಡ್ಡಪ್ಪರಿಗೆ, ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು. ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು? ನಡೆಸ್ತಾರೆ ಅಂದ್ರೆ ಇವಾಗೇನ್ ಬೇಜಾನ್ ಗಾರ್ಮೆಂಟ್ಸ್ ಇದಾವೆ, ಆಮೇಲೆ ಹೌದಾ ಅಂತ ರಾಯಚೂರು ಗುಲ್ಬರ್ಗದ ಕಡೆಯಿಂದಲೇ ಕೆಲಸ ಮಾಡ್ತಾರೆ, ಶೆಡ್ಗಳು ಹಾಕೊಂಡು. ಮಗು ಜೀವನ ಏನ್ ಮಾಡ್ಬೇಕು? ಮಗುಗೆ ಯಾವ್ದಾರ ಮದುವೆ ಮಾಡ್ಬಿಡು. ಅಲ್ಲ ರೀ, ನೀನ್ ಒಬ್ಬ ತಂದೆಯಾಗಿ ಮಗುಗೆ ಹೇಳ ಮಾತಾ ಇದು? ಅವ್ರ ಅಪ್ಪರ್ಗೆ ಹೇಳು, ನಿಮ್ ಯಜಮಾನ್ ಮನೆಯವ್ರಿಗೆ. ಅವ್ರ ಅಪ್ಪ ನೀನೇ ಅಲ್ವನ್ರಿ? ನೀನೇ ಕಣ್ರಿ. ನೀವ್ ಆಯ್ತ್ ಪೂಜೆ ಮಾಡಿದ್ರ ಆಲೆ? ಇಲ್ಲ, ನಾನ್ ಆಯ್ತ್ ಪೂಜೆ ಮಾಡ್ಬೇಕು ಅಂತ ಇದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ನಾನು ಕಬ್ಬಣ ಆಯ್ತ್ ಪೂಜೆ ಮಾಡಕ್ ನನಗೆ. ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನ್ಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗೆ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಹಿಂದೆ ರಾಜ ಮಹಾರಾಜರುಗಳು ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗಿ ಬಳಸಿ ತಾಮಂದ್ ಮಡಗಿರ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ಮಾಡ್ಕೊಂಡ್ರದ. ನೀನ್ ಏನ್ ಹೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ
ಚಿನಾಲ್ ಮುಂಡೆ ಆಯ್ತಾ ಅದ್ ಹೋಲಿಸ್ತೀಯ? ಹಿಂದೆ ರಾಜರುಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ತಗೊಂಡೋಗ್ತಿದ್ದ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ ಅದನ್ನ ಆಯ್ತ್ ಪೂಜೆ. ಈಗ ಯುದ್ಧ ಪಥ ಏನು ಇಲ್ದಿದಕ್ಕೆ ಈಗ ಮನೆಗಿರ ಮುಚ್ಕೊಡ್ಲು ಸೂತಿಗೆ ಕರ್ನೆ ಬಾಂಡ್ಲಿ ಪೂಜೆ ಮಾಡ್ತಾರ ಕಲ್ಲ ಚಿನಾಲಿ. ಅಲ್ಲ ಅಂದ್ರೆ ಅವ ಆಯ್ದ ಕಬ್ಣ ಆಯ್ದ ಅದು ಹಲೋ 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 ಅವು ಕಬ್ಣ ಆಯ್ದ ತುಕ್ಕಿಡಿದೈತೆ. ನಿಮ್ತವಿರೋದು ಚರ್ಮದ್ದು ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು. ಯಾಕೆ ಗೊತ್ತಾ? ಅದು ವಿಶಾಲಕ್ಕಂಗೂ ಬೇಕು ನನ್ಗೂ ಬೇಕಲ್ವಾ. ದೇವತೆಗಳು ಬಳಸತಕ್ಕಂತ ಆಯುಧಗಳವು. ನೀನ್ ಹೋಗಿ ಏನ್ ಹೋಲಿಸ್ತೀಯ ನೀನು? ನಿನ್ ಲಾಸ್ಟ್ಗೆ ಅದೇ ಆಯುಧ ನಿನಗ್ ಮಚ್ಬಿಡ್ಲಾಗಿ ಯಾರನ್ನ ನೀನ್ ಕತ್ತಿಸ್ಬಿಡ್ತಾರೆ. ಅಥವಾ ಅದೇ ನಿನಗೇನ ಅರೆಕೋಲಾಗಿ ನಿನ್ನ ಎದಿಗೋ ಪದಿಗೋ ಹಾಕಿ ತಿರುಗಿದ್ ಬಿಡ್ತಾರೆ. ನನ್ಗೆ ನಿನ್ನ ಹತ್ರ ಇರೋದೇ ಆಯುಧ, ನನ್ಗೆ ಅದೇ ನನಗ್ ಪೂಜೆ ಮಾಡ್ಬೇಕು. ನಾನು ಆ ಆಯುಧಕ್ಕೇನೆ ಪೂಜೆ ಮಾಡ್ಬೇಕು. ಹಂಗೆಲ್ಲ ಹೇಳ್ಬಾರ್ದು. ಲಾಸ್ಟಿಗೆ ಬಾಯಾಗ ಮಾತಾಡ್ದಂಗ ಆಗಿ ಹೋಗ್ತೈತೆ ನೀನು. ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸ್ತಿತ್ತು. ಆಮೇಲೆ ಇವನು ಮಹಿಷಾಸುರನ್ನ ಬಲಿ ಪಡೆದಂತ ಬಲಿಪಾಂಡಮಿ ನಾಳೆ ಇವೆಲ್ಲ ನೀನು ಕಥೆ ಪುರಾಣ ತಿಳ್ಕೊಂಡಿಲ್ಲ ನೀನು. ಎಲ್ಲೋ ಹುಟ್ಬಿಟ್ಟು ಎಲ್ಲೋ ಬೆಳೆದು ಎಲ್ಲೆಲ್ಲೋ ಯಾರ್ಯಾರನ್ನು ಮೋಸ ಮಾಡ್ಕೊಂಡು ಇಲ್ಲಿ ಇವಾಗ ಸೇರ್ಕೊಂಡು ಇಲ್ಲೂ ನಮ್ಮಂತರನ ಅಮಾಯಕರನ್ನ ಹಾಳು ಮಾಡ್ತೀಯ ನೀನು. ನಿನ್ ಜೀವಮಾನ ಪೂರ್ತಿ ಬರೀ ಇದ್ರಾಗೆ ಬಂದೋದು. ನಿನ್ನ ಆಯುಧಕ್ಕೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನ ಹೇಳ ಫಸ್ಟ್. ಇಡೀ ಏನು ವಿಶ್ವ ಹುಟ್ಟದೋ ಇವಾಗ ಮನುಷ್ಯ ಜನ್ಮ ಅಂತ ಬಂತು, ಅವತ್ತಿಂದ ಇವತ್ತಿನವರೆಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರ ಬಾಯಾಗೂ ಕೇಳಿಲ್ಲ. ಯಾರ್ದನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸಿ ಹಾಕ್ಬಿಡ್ತಾರೆ. ಯಾವ್ದಾನ ಆಯುಧ ಪೂಜೆ ಮಾಡಿರೋದಾಗಿ ತಾಂಡ್ ಮುಚ್ಕೊಡ್ಲಾಗಿ. ನನಗೆ ಚೂರಿ ಕಬ್ಣ ಇವೆಲ್ಲ ಇಷ್ಟ ಇಲ್ಲ. ನನಗೆ ನಿನ್ನ ಹತ್ರ ಇರೋ ಆಯುಧನೇ ನನಗೆ ತುಂಬಾ ಇಷ್ಟ. ನೀರ್ ಕೊಡ್ ಮಗ. ಹಲೋ ಅಂಕಲ್, ನಮ್ಮ ಅಮ್ಮ ನೀನ್ ಬಂದಿಲ್ಲ, ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ. ಬನ್ನಿ ಸಮಾಧಾನ ಮಾಡಿ. ನಿನ್ಗೆ ಎಷ್ಟು ವರ್ಷ ನಮ್ಮ ನಿನ್ಗೆ? 13. ನಿಮ್ ತಂದೆ ಹೆಸರೇನು? ರಾಮಚಂದ್ರ. ಮೆಟ್ನಾಗ ಹೊಡೆದು ಅವ್ರಿಗೆ ಮನೆದಾಗ ಊರಿಗೆ ಬಂದು ಇರುವನು ನಾನು ಅಂಕಲ್ಲು ಅಲ್ಲ ಯಾತ್ರದ್ದು ಅಲ್ಲ, ನಮ್ದು ಬಳ್ಳಾಪುರ. ನಿನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ. ನಿನ್ ಬರತ್ತಗ ನೀನ್ ಬಂದ ಊಟ ಮಾಡಾಡಕ್ ನಂಗೆ ಗುಂಜಿಕ್ಕ ಹೊರಗೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬಂದ್ಮೇಲೆ ನಾನು ಊಟ ಮಾಡೋದು. ನೀನ್ ಬರತ್ತಕ್ಕ ಊಟ ಮಾಡಲ್ಲ ಅಂದ್ರೆ ಇಂಥದ್ರಿಂದಲೇ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ಧ ಕೊಚ್ಕೊಂಡು ಹೋಗಿ ಹೊರಗೋಗ್ತಾ ಇರೋದು ನಿಮ್ಮಂತರಿಂದಲೇ. ನಾನು ಇನ್ನೊಬ್ಳು ಮಗಳು ಮಾತಾಡ್ತಾಳೆ, ಮಾತಾಡಿ ಕರಿ ಅಪ್ಪನ್ನ. ಹಲೋ 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 ಅಂಕಲ್, ಮನೆ ಬನ್ನಿ, ನಮ್ಮ ಅಮ್ಮ ಹೇಳ್ತೈತೆ. ನಾನ್ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲಮ್ಮ, ನಮ್ದು ನರಸಿಂಹರಾಜು ಬಳ್ಳಾಪುರ. ರಾಂಗ್ ನಂಬರಿಗೆ ಮಾಡಿದೀರಾ. ನಮ್ಮ ಅಮ್ಮ ಹೇಳೈತೆ ನೀವೇ ನಮ್ಮ ಅಪ್ಪ ಅಂತ. ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ. ಏನಪ್ಪ ನಾವು ನಾವು ಅಲ್ಲಮ್ಮ, ನಾವು ನರಸಿಂಹರಾಜು ಬಳ್ಳಾಪುರ. ನಮ್ಗೆ ಮಕ್ಳಿದಾವೆ, ಸಂಸಾರ ಐತೆ. ಹಲೋ ಅಂಕಲ್, ನಿಮ್ ಹೆಸರು ನರಸಿಂಹರಾಜು ತಾನೆ? ಹೂನವ. ನೀವ್ ನಮ್ಮ ಮನೆಗ್ ಬಂದಿರ್ಲಿಲ್ವಾ? ನಿಮ್ ಮನೆ ಹಾಳಾಗುವಾಗ ನಾವೆಲ್ಲಿ ಬಂದಿದ್ವಿ? ನಮ್ಮ ಅಲ್ಲ ನಿನ್ನ ಚಿಕ್ಕ ವಯಸ್ಸು ಅನ್ನಕ ಅಂತ ನೀನ್ ಈಗಲೇ ಸುಳ್ಳು ಹೇಳ್ತೀಯಲ್ಲ. ನಿನ್ನ ಎಂದ್ ಬಂದಿದ್ದೀನಿ ಹೆಂಗಂತ ಹೇಳಿ ಪರಮಾತ್ಮ ಒಂಜಾತಂದ ಹಣೆ ಇಡು. ಹಲೋ ಅಂಕಲ್, ಅವತ್ ನೀವ್ ಕೇಕ್ ಎಲ್ಲ ತಾಂಬಂದಿದ್ರಿ ನಮ್ಮ ಮನೆಗೆ. ಹೋಗತ್ತೆ ಇಲ್ಲ ಹೇಳು. ನಮ್ಗೇನು ಅಮ್ಮನ್ ನಾನಿಂದು